ವೆಲ್ಕಮ್ ಟು ಚೇತನ ಮೋಕ್ಷಿತ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಾದಾಮ್ ಮಿಲ್ಕ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಈಗ ಒಂದೆರಡು ಕೊಬ್ಬರಿನ ತುರಿದಿಕ್ಕೊಳ್ಳಿ. ನೆಕ್ಸ್ಟು ಬಾದಾಮನ್ನ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕಿ. ನೆಕ್ಸ್ಟು ಗಸಗಸೆನೂ ಅಷ್ಟೇ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕ್ಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರಿಗೆ ನೆನೆಸಿಟ್ಟಿರೋ ಗಸಗಸೆನ ಹಾಕ್ಕೊಳ್ಳಿ. ಹಂಗೆ ಜೊತೆಗೆ ಒಂದೆರಡು ಏಲಕ್ಕಿ ಹಾಕ್ಕೊಳ್ಳಿ ಫ್ಲೇವರ್ಗೆ. ಒಂದು 2 ಅವರ್ ನೆನೆಸಿದ್ರೆ ಸಾಕು. ನೆಕ್ಸ್ಟ್ ಈಗ ಬಾದಾಮಿನ ನೆನೆಸಿಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆ. ಈಗ ಇದನ್ನು ರುಬ್ಕೊಳ್ಳೋಣ. ಈಗ ನೋಡಿ ರುಬ್ಬಿದ್ದಾಯಿತು. ನೆಕ್ಸ್ಟ್ ಈಗ ಈ ರುಬ್ಬಿದ ಮಿಶ್ರಣನ ಒಂದು ಬೌಲ್ಗೆ ಅಥವಾ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟ್ ಈಗ ಅದೇ ಮಿಕ್ಸಿ ಜಾರ್ಗೆ ಕೊಬ್ಬರಿನ ತುರಿದಿಕೊಂಡಿರ್ತೀವಲ್ಲ ಅದನ್ನು ನೀರು ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳೋಣ. ಕೊಬ್ಬರಿ ಹಾಲನ್ನ ರೆಡಿ ಮಾಡ್ಕೊಳ್ಳೋಣ ರುಬ್ಬಿ. ಈಗ ನೋಡಿ ಕೊಬ್ಬರಿ ಹಾಲು ರೆಡಿ ಆಯಿತು. ಈಗ ಒಂದು ಪಾತ್ರೆಗೆ ಸೋಸೋದನ್ನ ಇಟ್ಕೊಂಡು ಬರೀ ಕೊಬ್ಬರಿನ ಹಾಲು ಮಾತ್ರ ತೆಕ್ಕೊಳ್ಳೋಣ ನೀರು. ಈಗ ನೋಡಿ ಕೊಬ್ಬರಿ ಹಾಲು ರೆಡಿ ಆಗಿದೆ. ನೆಕ್ಸ್ಟ್ ಈಗ ರುಬ್ಕೊಂಡಿರ್ತೀವಲ್ಲ ಬಾದಾಮು ಅದಕ್ಕೆ ಕೊಬ್ಬರಿ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ನಾನು ಇನ್ನೊಂದು ಬೌಲಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಸ್ವೀಟ್ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಕಾಯಿಸಿ ಆರಿಸಿರ್ತೀವಲ್ಲ ಹಾಲನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಒಂದು 10 ನಿಮಿಷ ಇದನ್ನೆಲ್ಲ ಮಿಕ್ಸಪ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ. ಈಗ ನೋಡಿ ಬಾದಾಮ್ ಮಿಲ್ಕು ರೆಡಿ ಆಯಿತು. ಈಗ ಇದನ್ನು ಒಂದು 10 ನಿಮಿಷ ಪಕ್ಕಕ್ಕೆ ಎತ್ತಿಡೋಣ, ಸ್ವಲ್ಪ ತಣ್ಣಗಾಗಲಿ. ಈಗ ನೋಡಿ ಬಾದಾಮ್ ಮಿಲ್ಕು ಸವಿಯಲು ಸಿದ್ಧ ಆಗಿದೆ. ನೀವು ಒಂದ್ಸಲ ಮನೇಲಿ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆಗೆ ತಂಪಾಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ. ಥ್ಯಾಂಕ್ ಯು.